ನಮಸ್ಕಾರ. ಬಿಗ್ ಸ್ಟೋರಿಗೆ ಸ್ವಾಗತ. ನಾನು ನವಿತಾ ಜೈನ್. ಅಂದು ಜಯ ಇಂದು ಸ್ಟಾಲಿನ್ ಮತ್ತೆ ಸ್ಫೋಟಿಸಿದ್ದೇಕೆ ಜಲ ವಿವಾದ? ಮೇಕೆದಾಟು ಯೋಜನೆಗೆ ತಮಿಳುನಾಡು ಕಿರಿಕ್ ಮಾಡ್ತಿರೋದು ಯಾಕೆ? ಏನಿದು ತಮಿಳುನಾಡಿನ ಶತಮಾನದ ತಂತ್ರ? ಕರ್ನಾಟಕವನ್ನ ಕೆಣಕಿದ ತಮಿಳುನಾಡಿಗೆ ತಕ್ಕ ತಿರುಗೇಟು. ಏನಿದು ಜಲವ್ಯೂಹದ ಅಸಲಿ ಎತ್ತು? ಇದುವೇ ಕ್ಷಣದ ವಿಶೇಷ ಜಲಯುದ್ಧ 2.0. ಅಂದು ಜಯ ಇಂದು ಸ್ಟಾಲಿನ್ ಮತ್ತೆ ಜಲವಿವಾದ ಸ್ಫೋಟಿಸಿದ್ದೇಕೆ? ಮೇಕೆದಾಟು ಯೋಜನೆಗೆ ಕಿರಿಕ್, ತಮಿಳುನಾಡಿನ ಶತಮಾನದ ತಂತ್ರ ಹೇಗಿದೆ? ತಮಿಳುನಾಡಿಗೆ ಕರ್ನಾಟಕ ತಿರುಗೇಟು. ಏನಿದು ಜಲವ್ಯೂಹದ ಅಸಲಿಯತ್ತು? ನಾವು ತಮಿಳುನಾಡಿನ ಅಪ್ಪಣೆ ಕೇಳಬೇಕಾಗಿದೆ. ಯಾಕಂದರೆ ನಾವು ತಮಿಳುನಾಡಿನಲ್ಲ ಅಣೆಕಟ್ಟೆ ಕಟ್ಟೋದು, ನಾವು ನಮ್ಮಲ್ಲಿ ಕಟ್ಕೊಂಡ್ವಿ. ಕಾವೇರಿ ಈ ಪದ ಕೇಳಿದ್ರೆ ತಮಿಳುನಾಡು ಸಿಡಿಸಿಡಿ ಅಂತ ಎದ್ದು ನಿಲ್ಲುತ್ತೆ. ಕಾವೇರಿ ವಿಚಾರದಲ್ಲಿ ಕರ್ನಾಟಕ ಯಾವುದೇ ಯೋಜನೆ ಕೈಗೊಂಡ್ರೂ ತಮಿಳುನಾಡು ಅದನ್ನ ವಿರೋಧಿಸೋಕೆ ಅಂತಲೇ ಕಾಯ್ತಾ ಇರುತ್ತೆ. ಕಾವೇರಿ ವಿಚಾರ ಬಂದ್ರೆ ಸಾಕು, ವಿರೋಧ ಪಡಿಸೋದೇ ತನ್ನ ಅಜನ್ಮ ಸಿದ್ಧ ಹಕ್ಕು ಅನ್ನೋ ಹಾಗೆ ತಮಿಳುನಾಡು ವರ್ತಿಸುತ್ತೆ. ಅದರಲ್ಲೂ ಈ ಬಾರಿ ಮತ್ತೆ ಕರ್ನಾಟಕ ಮತ್ತು ತಮಿಳುನಾಡು ಮಧ್ಯೆ ಮತ್ತೊಮ್ಮೆ ಕಾವೇರಿ ನೀರಿನ ವಿವಾದ ಶುರುವಾಗಿದೆ. ಕರ್ನಾಟಕ ನಿರ್ಮಿಸಲು ಹೊರಟಿರೋ ಮೇಕೆದಾಟು ಅಣೆಕಟ್ಟಿಗೆ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಗ್ರೀನ್ ಸಿಗ್ನಲ್ ಕೊಡ್ತಾ ಇದ್ದಂತೆ ತಮಿಳುನಾಡು ಮತ್ತೆ ಈ ಯೋಜನೆಯನ್ನ ವಿವಾದಗ್ರಸ್ತವನ್ನಾಗಿಸೋಕೆ ಸಜ್ಜಾಗಿದೆ. ಯಾವುದೇ ಕಾರಣಕ್ಕೂ ಮೇಕೆದಾಟು ಯೋಜನೆಯನ್ನ ಕೈಗೆತ್ತಿಕೊಳ್ಬೇಡಿ ಅಂತ ಮುಖ್ಯಮಂತ್ರಿ ಯಡಿಯೂರಪ್ಪಗೆ ಆಗ್ರಹಪೂರ್ವಕ ಮನವಿ ಪತ್ರ ಬರೆದೇ ಬಿಟ್ಟಿದ್ದಾರೆ ಎಂಕೆ ಸ್ಟಾಲಿನ್. ವಾರದ ಹಿಂದೆ ಸಿಎಂ ಯಡಿಯೂರಪ್ಪ ಎನ್ಜಿಟಿಎನ್ಎ ನಿರ್ಧಾರವನ್ನು ಸ್ವಾಗತಿಸಿದ್ರು. ಆದಷ್ಟು ಬೇಗ ಮೇಕೆದಾಟು ಯೋಜನೆಯನ್ನ ಪ್ರಾರಂಭಿಸುವುದಾಗಿ ಕೂಡ ಯಡಿಯೂರಪ್ಪ ಟ್ವೀಟ್ ಮೂಲಕ ತಿಳಿಸಿದ್ರು. ಆಗಲೇ ಸಿಎಂ ಯಡಿಯೂರಪ್ಪಗೆ ಎಂಕೆ ಸ್ಟಾಲಿನ್ ಈ ಯೋಜನೆಯನ್ನ ಪ್ರಾರಂಭಿಸದಂತೆ ಕಿರಿಕ್ ಮಾಡಿದ್ರು. ಆಗ ಈ ಯೋಜನೆಯಿಂದ ತಮಿಳುನಾಡಿಗೆ ಯಾವುದೇ ಹಾನಿಯಾಗಲ್ಲ, ನೀರು ಹಂಚಿಕೆಯಲ್ಲೂ ವ್ಯತ್ಯಯವಾಗಲ್ಲ ಅಂತ ಕರ್ನಾಟಕದ ಸಿಎಂ ಯಡಿಯೂರಪ್ಪ ತಮಿಳುನಾಡು ಸಿಎಂ ಸ್ಟಾಲಿನ್ಗೆ ಮನವರಿಕೆ ಮಾಡಿದ್ರು. ಆ ಮೂಲಕ ಮೇಕೆದಾಟು ಯೋಜನೆ ಪ್ರಾರಂಭಕ್ಕೆ ಮುಹೂರ್ತ ಫಿಕ್ಸ್ ಮಾಡೋ ಮೂಡ್ನಲ್ಲಿ ಯಡಿಯೂರಪ್ಪ ಇದ್ದಾರೆ ಅನ್ನೋದು ಗೊತ್ತಾಯಿತು. ಇನ್ನು ಈ ಬಗ್ಗೆ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಕೂಡ ಖಡಕ್ಕಾಗಿಯೇ ಪ್ರತಿಕ್ರಿಯಿಸಿದ್ರು. ಇಲ್ಲಿ ಯಾವ ನೀರು ಮಳೆಗಾಲದಲ್ಲಿ ಹೆಚ್ಚಿನ ನೀರು ಇವತ್ತು ನಾವೇನು ಬಿಡ್ತೀವಿ ತಮಿಳುನಾಡಿಗೆ ಸಮುದ್ರ ಕರೆದು ಹೋಗ್ತಾ ಇದೆ. ನಮಗೆ ಹೆಚ್ಚಿನ ನೀರು ಸಂಗ್ರಹ ಆದಾಗ ಅದನ್ನ ನಾವು ಮೇಕೆದಾಟಿನ ಹತ್ರ ಸಂಗ್ರಹ ಮಾಡಿ ಅವರಿಗೆ ಬೇಕಾದವರು ನೀರನ್ನು ಕೊಟ್ಟು ನಮ್ಮ ಭಾಗದ ಕೋಲಾರ, ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರಿನ ನಾಗರಿಕರಿಗೆ ಕುಡಿಯೋ ನೀರನ್ನ ಇವತ್ತು ಬಳಕೆ ಮಾಡ್ಕೊಳ್ಳಿಕ್ಕೆ ನಾವು ಜಲಾಶಯವನ್ನ ಕಟ್ಟಬೇಕು ಅಂತ ಇರ್ತಕ್ಕಂಥದ್ದು. ಇದು ನಮ್ಮ ಒಂದು ನ್ಯಾಯಾಧೀಕರಣದ ತೀರ್ಪನ್ನ ಉಲ್ಲಂಘನೆ ಮಾಡೋದಿಲ್ಲ. ಕಾವೇರಿ ವಿಷಯದಲ್ಲಿ ತಮಿಳುನಾಡು ಇಂದು ನಿನ್ನೆಯಿಂದಲ್ಲ ಶತಮಾನಗಳಿಂದಲೂ ಖ್ಯಾತೆ ತೆಗೆಯುತ್ತಲೇ ಬಂದಿದೆ. ಇದೀಗ ಎಂಕೆ ಸ್ಟಾಲಿನ್ ಕೂಡ ಯಾವುದೇ ಕಾರಣಕ್ಕೂ ಮೇಕೆದಾಟು ಯೋಜನೆ ಕೈಗೆತ್ತಿಕೊಳ್ಬೇಡಿ ಅಂತ ಮತ್ತೆ ಖ್ಯಾತೆ ತೆಗೆದಿದ್ದಾರೆ. ಅಷ್ಟಕ್ಕೂ ಏನಿದು ಮೇಕೆದಾಟು ವಿವಾದ? ಕರ್ನಾಟಕ ತನ್ನ ಜಾಗದಲ್ಲಿ ತಾನೊಂದು ಡ್ಯಾಂ ಕಟ್ಟಿಕೊಳ್ಳೋಕೆ ಈ ದೊಣ್ಣೆ ನಾಯಕನ ವಿರೋಧ ಯಾಕೆ? ಇಲ್ಲಿ ಡ್ಯಾಂ ನಿರ್ಮಿಸೋದ್ರಿಂದ ತಮಿಳುನಾಡಿಗೆ ಆಗೋದು ನಷ್ಟನಾ ಲಾಭನಾ? ಇದೆಲ್ಲದರ ಮಾಹಿತಿನ ಒಂದೊಂದಾಗಿ ವಿವರಿಸ್ತಾ ಹೋಗ್ತೀವಿ ನೋಡಿ. ಇದು ಮೇಕೆದಾಟು. ಇದೊಂದು ಪಿಕ್ನಿಕ್ ಪ್ಲೇಸ್. ಇದು ರಾಮನಗರ ಜಿಲ್ಲೆ ಕನಕಪುರ ತಾಲೂಕಿನ ಪ್ರವಾಸಿ ಸ್ಥಳ ಸಂಗಮದ ಸನಿಹದಲ್ಲಿದೆ. ಅಂದ್ರೆ ಇದು ಕರ್ನಾಟಕದ ಗಡಿ ಭಾಗ. ಈಗಾಗಲೇ ಸುಪ್ರೀಂ ಕೋರ್ಟಿಗೆ ತಮಿಳುನಾಡು ಸರ್ಕಾರ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಕನ್ಸ್ಟ್ರಕ್ಷನ್ ಮಾಡಬಾರ್ದು ಅಂತ ಹೇಳಿ ಅರ್ಜಿ ಹಾಕಿದ್ರು. ಆ ಅರ್ಜಿ ಸುಪ್ರೀಂ ಕೋರ್ಟಲ್ಲಿ ವಜಾ ಆಗಿದೆ. ಏನಿದು ಮೇಕೆದಾಟು ಅಣೆಕಟ್ಟು ಯೋಜನೆ? ವಿಹಾರ ಸ್ಥಳವಾಗಿರೋ ಮೇಕೆದಾಟಿಗೆ ಮೇಕೆದಾಟು ಅನ್ನೋ ಹೆಸರು ಬಂದಿದ್ದು ಹೇಗೆ ಅನ್ನೋದೇ ಬಹಳ ಇಂಟ್ರೆಸ್ಟಿಂಗ್. ಅದೇನು ಅಂದ್ರೆ ಈ ಜಾಗದಲ್ಲಿ ಬಂಡೆಗಳ ಅಂತರ ಕಿರಿದಾಗಿದ್ದು ಆಹಾರ ತಿನ್ನಲು ಹೋದ ಮೇಕೆಗಳು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ದಾಟುತ್ತಿದ್ದವಂತೆ. ಆದ್ದರಿಂದ ಈ ಸ್ಥಳಕ್ಕೆ ಮೇಕೆದಾಟು ಅನ್ನೋ ಹೆಸರು ಬಂತು. ಇನ್ನು ಮೇಕೆದಾಟು ಯೋಜನೆ ಅಂದ್ರೇನು ಅನ್ನೋದನ್ನ ಹೇಳಬೇಕು ಅಂದ್ರೆ, ಮೇಕೆದಾಟು ಪರಿಸರದಲ್ಲಿ ಜಲಾಶಯ ನಿರ್ಮಾಣ ಮಾಡಬೇಕು, ಆ ಮೂಲಕ ಅಂದಾಜು 65ರಿಂದ 66 ಟಿಎಂಸಿ ಹೆಚ್ಚುವರಿ ನೀರನ್ನು ಸಂಗ್ರಹಿಸಬೇಕು ಅನ್ನೋದು ಕರ್ನಾಟಕ ಸರ್ಕಾರದ ಉದ್ದೇಶವಾಗಿದೆ. ಅದರಲ್ಲೂ ಬೇಸಿಗೆ ಕಾಲದಲ್ಲಿ ಉಂಟಾಗುವ ನೀರಿನ ಕೊರತೆ ಏನಿದೆ ಅದನ್ನ ನೀಗಿಸೋಕೆ ಅಂತಲೇ ಮೇಕೆದಾಟು ಯೋಜನೆಯನ್ನ ಕರ್ನಾಟಕ ಸರ್ಕಾರ ಕೈಗೆತ್ತಿಕೊಂಡದ್ದು. ಅದರಲ್ಲೂ ಈ ಮೇಕೆದಾಟು ಯೋಜನೆಯ ಮುಖ್ಯ ಗುರಿಯಾಗಿರೋದೇ ರಾಜ್ಯ ರಾಜಧಾನಿ ಬೆಂಗಳೂರಿಗೆ ಕುಡಿಯುವ ನೀರನ್ನು ಪೂರೈಸೋದು. ಅಲ್ಲಿ ಅಣೆಕಟ್ಟೆ ಕಟ್ಟಿಕೊಂಡು ಸುಮಾರು ಒಂದು 24ರಿಂದ 26 TMC ನೀರು ನಮಗೆ ಉಳಿತಾಯ ಆಗುತ್ತೆ. ಅದನ್ನು ಬಾಳಿಕೆ ಮಾಡ್ಕೊತೀವಿ. ಬೆಂಗಳೂರು ನಗರಕ್ಕೆ
ಕುಡಿಯೋ ನೀರಿಗೆ ಬೇಕು, ಮತ್ತು ಸುತ್ತಮುತ್ತ ಇರ್ತಕ್ಕಂಥ ಜಿಲ್ಲೆ ಹೆಡ್ ಕ್ವಾರ್ಟರ್ಗಳಿಗೆ ಕುಡಿಯೋ ನೀರಿಗೆ ಬೇಕು. ಹೌದು, ಪ್ರಸ್ತುತ ಬೆಂಗಳೂರು ನಗರಕ್ಕೆ 1350 ಮಿಲಿಯನ್ ಲೀಟರ್ ಕಾವೇರಿ ನೀರನ್ನ ಪೂರೈಸಲಾಗುತ್ತಿದೆ. 2030ರ ವೇಳೆಗೆ 2285 ಮಿಲಿಯನ್ ಲೀಟರ್ ನೀರು ಬೇಕಾಗುತ್ತದೆ. ಮೇಕೆದಾಟುವಿನಿಂದ 2030ರ ಒಳಗೆ ಬೇಕಾಗುವಷ್ಟು ಪ್ರಮಾಣದ ನೀರನ್ನ ಬೆಂಗಳೂರು ನಗರ ಹಾಗೂ ಬಯಲುಸೀಮೆ ಜಿಲ್ಲೆಗಳಿಗೆ ಪೂರೈಸಿ ಸಮಸ್ಯೆ ಬಗೆಹರಿಸುವುದು ಈ ಯೋಜನೆಯ ಗುರಿಯಾಗಿದೆ. ಮೇಕೆದಾಟು ಯೋಜನೆಯಿಂದ ಮೇಕೆದಾಟು ವ್ಯಾಪ್ತಿಯ ಸುಮಾರು 4996 ಹೆಕ್ಟೇರ್ ಅರಣ್ಯ ಪ್ರದೇಶ ಮುಳುಗಡೆಯಾಗುವ ಸಾಧ್ಯತೆ ಇದೆ ಅನ್ನೋ ಮಾತಿದೆ. ಇದರಲ್ಲಿ 90% ಅರಣ್ಯ ಭೂಮಿ ಇತ್ತು. ಅದನ್ನ ಕಳೆದುಕೊಂಡ್ರೂ ಪರವಾಗಿಲ್ಲ, ಕುಡಿಯುವ ನೀರನ್ನ ಒದಗಿಸಬೇಕು. ಕೃಷಿಗೆ ಅಗತ್ಯ ಬಿದ್ದರೆ ಇದೇ ನೀರನ್ನ ಬಳಸಬಹುದು ಅಂತ ಈ ಯೋಜನೆಯನ್ನ ಕೈಗೆತ್ತಿಕೊಳ್ಳಲಾಗಿದೆ. 441 ಮೀಟರ್ ಎತ್ತರದ ಈ ಅಣೆಕಟ್ಟೆಯಲ್ಲಿ 66 ಟಿಎಂಸಿ ನೀರು ಸಂಗ್ರಹಿಸಲಾಗುತ್ತೆ. 7 ಟಿಎಂಸಿ ನೀರು ಅಣೆಕಟ್ಟೆಯಲ್ಲಿ ಡೆಡ್ ಸ್ಟೋರೇಜ್ ಆಗಿರುತ್ತೆ. ಕಾವೇರಿಯಿಂದ ಕನ್ನಂಬಾಡಿಯಿಂದ ನೀರನ್ನು ಎಷ್ಟು ಬಿಡಬೇಕು ಅಂತೇಳಿ ಬಿಡ್ತಾರೋ ಅಷ್ಟು ಅಲ್ಲಿಗೆ ಹೋಗ್ತದೆ. ಅದು ಆ ನೀರನ್ನು ನಾವು ಯಾವುದೂ ತಡೆ ಹಿಡಿಯೋದಿಲ್ಲ. ಉಳಿದ ನೀರು ಏನು ಬಂದು ಶೇಖರಣೆ ಆಗ್ತದೆ ಆ ನೀರನ್ನು ನಾವು ಅಣೆಕಟ್ಟೆ ಕಟ್ಟಿಕೊಂಡು ಅದನ್ನು ಬಳಕೆ ಮಾಡ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ. ಹಾಗಾಗಿ ನಾವು ಸ್ಟೋರೇಜ್ ಇಟ್ಕೊಳ್ಳೋದ್ರಿಂದ ಅವ್ರಿಗೂ ಲಾಭನೇ ಹೊರತು ನಷ್ಟ ಅಲ್ಲ. ಆ ಕಾರಣಕ್ಕೆ ನಾವು ತಮಿಳುನಾಡನ್ನು ಕೇಳಬೇಕಾಗಿಲ್ಲ. ಇಲ್ಲಿ ಡ್ಯಾಮ್ ಕಟ್ಟೋದ್ರಿಂದ ರೈತರ ಜಮೀನಿಗೆ ತೊಂದರೆ ಆಗಲ್ಲ. ಆದರೆ ಬೆಂಗಳೂರು ಸೇರಿದಂತೆ ಮೈಸೂರು ಭಾಗದ ಜನರಿಗೆ ಕುಡಿಯುವ ನೀರಿನ ಸಮಸ್ಯೆಯೇ ಇರಲ್ಲ. ವಿಚಿತ್ರ ಏನಂದ್ರೆ 2017ರಲ್ಲಿ ಕೇಳಿಬಂದ ಈ ಯೋಜನೆಯನ್ನ 2018ರಲ್ಲಿ ಅನುಮೋದಿಸಲಾಯಿತು. ಅವತ್ತಿನಿಂದ ತಮಿಳುನಾಡು ಸರ್ಕಾರ ವಿರೋಧಿಸ್ತಾನೆ ಬಂದಿದೆ. ಈ ಹಿಂದಿನ ಸಿಎಂ ಆಗಿದ್ದ ಪಳನಿಸ್ವಾಮಿ ಕೂಡ ಮೇಕೆದಾಟು ಯೋಜನೆ ಕೈಗೆತ್ತಿಕೊಳ್ಳದ ಹಾಗೆ ಪ್ರಧಾನಿಗಳಿಗೆ ಪತ್ರ ಬರೆದಿದ್ರು. ಹಾಗಾದ್ರೆ ಇದರಿಂದ ತಮಿಳುನಾಡಿಗೆ ನೀಡಬೇಕಿರೋ ನೀರಿನ ಪ್ರಮಾಣದಲ್ಲಿ ಸಮಸ್ಯೆ ಆಗುತ್ತಾ? ಇಲ್ಲ. ಕಾವೇರಿ ನ್ಯಾಯಾಧಿಕರಣ ತೀರ್ಪಿನಂತೆ ಕರ್ನಾಟಕ ಸರ್ಕಾರ ಪ್ರತಿ ವರ್ಷ 177.3 ಟಿಎಂಸಿ ನೀರನ್ನ ತಮಿಳುನಾಡಿಗೆ ಮಂಡ್ಯದಲ್ಲಿರುವ ಕೃಷ್ಣರಾಜಸಾಗರ ಜಲಾಶಯದಿಂದ ಬಿಡುಗಡೆ ಮಾಡಬೇಕು. ಮಾಡ್ತಾ ಇದೆ ಕೂಡ. ಆದರೆ ಇದರಿಂದ ಸುಮಾರು 250 ಟಿಎಂಸಿಗೂ ಹೆಚ್ಚು ನೀರು ಸಮುದ್ರದ ಪಾಲಾಗುತ್ತಿದೆ. ಹೀಗಾಗಿ ಮೇಕೆದಾಟಿನಲ್ಲಿ ಈ ಕಿರು ಅಣೆಕಟ್ಟು ನಿರ್ಮಿಸಿದ್ರೆ ಸುಮಾರು 70 ಟಿಎಂಸಿ ನೀರನ್ನಾದರೂ ಸಂಗ್ರಹಿಸಿ ಬೆಂಗಳೂರು ನಗರಕ್ಕೆ ಪೂರೈಕೆ ಮಾಡಬಹುದಲ್ಲ ಅನ್ನೋದೇ ಈ ಯೋಜನೆಯ ಪ್ರಾಮುಖ್ಯತೆ. ಹಾಗಾದ್ರೆ ಈ ಪ್ರಾಜೆಕ್ಟ್ ಎಷ್ಟು ಬಜೆಟ್ನದ್ದು ಅಂದ್ರೆ ಬರೋಬ್ಬರಿ 9,000 ಕೋಟಿ ರೂಪಾಯಿದು. ಕಾವೇರಿ ನದಿ ಎಲ್ಲಿದೆ? 3 ರಾಜ್ಯದಲ್ಲಿ ಹೇಗೆ ಹರಿಯುತ್ತೆ? ಕರ್ನಾಟಕದ ಜೀವನದಿ ಎಂದು ಕರೆಯಲ್ಪಡುತ್ತಿರುವ ಕಾವೇರಿ ನದಿ ಉಗಮಿಸುವುದು ಕೊಡಗು ಜಿಲ್ಲೆಯಲ್ಲಿ. ಮಡಿಕೇರಿಯಿಂದ 44 ಕಿಲೋಮೀಟರ್ ದೂರದ ತಲಕಾವೇರಿಯಲ್ಲಿ ಹುಟ್ಟುವ ಈ ನದಿ ಮೈಸೂರು ಜಿಲ್ಲೆಯ ಮೂಲಕ ತಮಿಳುನಾಡು ಪ್ರವೇಶಿಸಿ ಬಂಗಾಳ ಕೊಲ್ಲಿಯನ್ನು ಸೇರುತ್ತದೆ. ದಕ್ಷಿಣದ ಗಂಗೆ ಅಂತಲೇ ಕರೆಸಿಕೊಳ್ಳುವ ಈ ನದಿಯ ಒಟ್ಟು 765 ಕಿಲೋಮೀಟರ್ ಉದ್ದಕ್ಕೂ ಹರಿಯುತ್ತೆ. ಶಿಂಷಾ, ಹೇಮಾವತಿ, ಅರ್ಕಾವತಿ, ಕಪಿಲಾ, ಕಬಿನಿ, ಲಕ್ಷ್ಮಣತೀರ್ಥ ಮತ್ತು ಲೋಕಪಾವನಿ ಉಪನದಿಗಳನ್ನು ಹೊಂದಿರುವ ಕಾವೇರಿಯನ್ನ ಕೊಡಗರು ತಮ್ಮ ಕುಲದೇವತೆ ಅಂತಾನೆ ಪೂಜಿಸುತ್ತಾರೆ. ಪುರಾಣಗಳಲ್ಲಿ ವರ್ಣಿಸಲಾದ ಸಪ್ತ ಪುಣ್ಯ ನದಿಗಳಲ್ಲಿ ಒಂದಾಗಿರುವ ಕಾವೇರಿ ದಕ್ಷಿಣದಲ್ಲಿ ಹರಿಯುವ ಏಕೈಕ ಮಹಾನದಿ ಎನ್ನಿಸಿಕೊಂಡಿದೆ. ಇಂಥ ಕಾವೇರಿ ತಲಕಾವೇರಿಯಲ್ಲಿ ಉಗಮಗೊಂಡು ಹಾಸನ, ಮೈಸೂರು, ಮಂಡ್ಯ, ಚಾಮರಾಜನಗರ ಜಿಲ್ಲೆಗಳಲ್ಲಿ ಹರಿದು ಬಳಿಕ ಕೇರಳ, ತಮಿಳುನಾಡು ಹಾಗೂ ಪುದುಚೇರಿ ಮೂಲಕ ಹಿಂದೂ ಮಹಾಸಾಗರ ಸೇರುತ್ತೆ. ಈ ನೀರಿಗೋಸ್ಕರ ಇಂದಿನ ತಮಿಳುನಾಡು ಮುಖ್ಯಮಂತ್ರಿ ಎಂ.ಕೆ. ಸ್ಟಾಲಿನ್ ಮಾತ್ರ ಅಲ್ಲ, ಈ ಹಿಂದಿನ ತಮಿಳುನಾಡು ಮುಖ್ಯಮಂತ್ರಿ ಜೆ. ಜಯಲಲಿತಾ ಕೂಡ ಕಿರಿಕ್ ಮಾಡಿಕೊಂಡೇ ಬಂದಿದ್ರು. ಹಾಗಾದ್ರೆ ಜೆ. ಜಯಲಲಿತಾ ಹಾದಿಯನ್ನೇ ಮೆಟ್ಟಿಬಿಟ್ರ ಎಂ.ಕೆ. ಸ್ಟಾಲಿನ್? ಇಷ್ಟು ನೀರು ಕರ್ನಾಟಕದಲ್ಲಿ ಸ್ಟೋರೇಜ್ ಇದೆ, ಇಷ್ಟು ನೀರು ಬಿಡಬೇಕು ಅಂದಾಗ ನಾವು ಬಿಡಬೇಕಷ್ಟೆ. ನಮಗಿರ್ತಕ್ಕಂಥದ್ದು ಆ ನೀರನ್ನು ಬಿಡಬೇಕು. ಆದರೆ ಉಳಿಕೆ ನೀರನ್ನು, ನನ್ನ ಭಾಗದ ನೀರನ್ನು ನಾನು ಇಟ್ಕೊಂತೀನಿ ಅಂದರೆ ನೀವ್ಯಾರು ದೊಣ್ಣೆ ನಾಯಕರು ಅಂತೇಳಿ. ಕಾವೇರಿ ನೀರಿನ ವಿಚಾರದಲ್ಲಿ ತಮಿಳುನಾಡು ಒಂದು ರೀತಿ ವಿಚಿತ್ರ ಭಯ ಎದುರಿಸ್ತಿದೆ. ಒಂದು ವೇಳೆ ಡ್ಯಾಮ್ ನಿರ್ಮಿಸಿದ್ರೆ ಕಾವೇರಿ ನೀರನ್ನೆಲ್ಲ ಕರ್ನಾಟಕವೇ ಕುಡಿದುಕೊಂಡು ಬಿಟ್ರೆ ಏನ್ ಮಾಡೋದು? ತಮಿಳುನಾಡಿನ ಜನರಿಗೆ ಕುಡಿಯುವ ನೀರಿನ ಸಮಸ್ಯೆ ಬರೋದಿಲ್ವಾ? ಈ ತರಹದ ಸಾಕಷ್ಟು ಭಯಗಳು ತಮಿಳುನಾಡನ್ನ ಕಾಡ್ತಾನೆ ಬಂದಿದೆ. ಆದರೆ ತಮಿಳುನಾಡು ಇಷ್ಟೊಂದು ಭಯ ಬೀಳೋ ಅವಶ್ಯಕತೆಯೇ ಇಲ್ಲ. ಯಾಕೆ ಗೊತ್ತಾ? ಈ ಡ್ಯಾಮ್ ನಿರ್ಮಿಸುತ್ತಿರೋದು ಕಾವೇರಿ ನದಿಯ ಹೆಚ್ಚುವರಿ ನೀರನ್ನು ಸಂಗ್ರಹಿಸೋಕೆ. ಸಾಮಾನ್ಯವಾಗಿ ಕಾವೇರಿ ನದಿ ಪಾತ್ರದಲ್ಲಿ 740 ಟಿಎಂಸಿ ನೀರಿನ ಇಳುವರಿ ಇದೆ. ಇದರಲ್ಲಿ 404 ಟಿಎಂಸಿ ನೀರು ತಮಿಳುನಾಡಿಗೆ ಮೀಸಲಿಡಲಾಗಿದೆ. ಇನ್ನು ತಮಿಳುನಾಡಿಗೆ ಪ್ರತಿ ವರ್ಷ 177 ಟಿಎಂಸಿ ನೀರನ್ನ ಬಿಡುಗಡೆ ಮಾಡಲಾಗ್ತಿದೆ. ಕಾವೇರಿ ವಿವಾದ ಆರಂಭವಾಗಿದ್ದು ಯಾವಾಗ?
ಕಾವೇರಿ ನದಿ ನೀರು ವಿವಾದಕ್ಕೆ ಶತಮಾನಗಳ ಇತಿಹಾಸ ಇದೆ. ಇದರ ಮೂಲ ಹುಡುಕಿದ್ರೆ ಚೋಳರ ಕಾಲದವರೆಗೂ ಹೋಗುತ್ತದೆ. 1146ರಿಂದ 1173ರ ಅವಧಿಯಲ್ಲಿ 1ನೇ ನರಸಿಂಹ ಕಾವೇರಿ ನದಿಗೆ ನಿರ್ಮಿಸಿದ್ದ ತಡೆಗೋಡೆಯನ್ನ ರಾಜರಾಜ ಚೋಳ ಕೆಡವಿ ತಮಿಳುನಾಡಿಗೆ ಕಾವೇರಿ ನೀರು ಹರಿಸಿದ್ದ. 1892ರಲ್ಲಿ ಕಾವೇರಿಯ ಮೊದಲ ಒಪ್ಪಂದ ಆಯಿತು. ಆದರೆ ಇದು ಹೆಚ್ಚು ಪ್ರಾಶಸ್ತ್ಯ ಪಡೆದುಕೊಂಡಿದ್ದು 17-18ನೇ ಶತಮಾನದಲ್ಲಿ. 1878ರಲ್ಲಿ ಉಂಟಾದ ಭೀಕರ ಕ್ಷಾಮ ತಲೆದೋರಿದಾಗ ವೇದಾವತಿ ನದಿಗೆ ವಾಣಿ ವಿಲಾಸ ಸಾಗರ ಅಣೆಕಟ್ಟಿ ಕಟ್ಟಲು ದಿವಾನ್ ಶೇಷಾದ್ರಿ ಅಯ್ಯರ್ ಮುಂದಾದರು. ಈ ಯೋಜನೆಗೆ 1890ರಲ್ಲಿ ಅಂದಿನ ಮದ್ರಾಸ್ ಪ್ರಾಂತ್ಯ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿತು. ಈ ವೇಳೆ ನಮ್ಮ ನೆಲದಲ್ಲಿ ಹರಿಯುವ ನೀರಿನ ಹಕ್ಕಿನ ಬಗ್ಗೆ ಕನ್ನಡಿಗರು ವಾದ ಮಾಡಿದ್ರು. ಇದರ ಫಲವಾಗಿ 1892ರಲ್ಲಿ ಮೊದಲ ಒಪ್ಪಂದವೊಂದು ಏರ್ಪಟ್ಟಿತ್ತು. ಇದರ ಪ್ರಕಾರ ಕಾವೇರಿ ಕೊಳ್ಳದ ಯಾವುದೇ ಯೋಜನೆಗಳಿಗೆ ಮದ್ರಾಸ್ ಪ್ರಾಂತ್ಯದ ಅನುಮತಿ ಪಡೆಯಬೇಕಿತ್ತು. ಇನ್ನು ಬ್ರಿಟಿಷರ ಆಳ್ವಿಕೆ ಅವಧಿಯಲ್ಲಿ ನೀರನ್ನು ಸಂಗ್ರಹಿಸುವ ದೃಷ್ಟಿಯನ್ನು ಇಟ್ಕೊಂಡು ಎರಡೂ ಪ್ರಭುತ್ವಗಳು 1910ರಲ್ಲಿ ಅಣೆಕಟ್ಟು ನಿರ್ಮಿಸಲು ಮುಂದಾದವು. ವೀರೇಂದ್ರ ಪಾಟೀಲ್ ಅವರು ಇದ್ದಾಗ ಕಬಿನಿ ಜಲಾಶಯವನ್ನು ಕಟ್ಟಲಿಕ್ಕೆ ಹೊರಟಾಗಲೂ ಕೂಡ ಇದೇ ತಗಾದಿಯನ್ನು ತಮಿಳುನಾಡವರು ಮಾಡಿದರು. ಈಗಲೂ ಕೂಡ ಅದೇ ಖ್ಯಾತಿಯನ್ನು ತೆಗಿತಾ ಇದ್ದಾರೆ. ಅದಕ್ಕೆ ಸೊಪ್ಪು ಹಾಕಬೇಕಾದಂಥ ಅವಶ್ಯಕತೆ ಇಲ್ಲ. 1924ನೇ ಇಸ್ವಿಯಿಂದಲೂ ಕೂಡ ಕಾವೇರಿ ವಿಚಾರದಲ್ಲಿ ಭಾಳಷ್ಟು ಸಮಸ್ಯೆಗಳನ್ನ ತಮಿಳುನಾಡವರು ತರ್ತಾ ಇದ್ದಾರೆ. ಅದಕ್ಕೆ ನಾವು ಹೆದರಬೇಕಾದಂಥ ಅವಶ್ಯಕತೆ ಇಲ್ಲ. ನಮ್ಮ ನೀರನ್ನು ನಾವು ಬಳಸ್ಕೊಳ್ಳಿಕ್ಕೆ ನಮಗೆ ಹಕ್ಕಿದೆ. ಸ್ಟಾಲಿನೆಲ್ಲ ಜಯಲಲಿತಾ ಮತ್ತೆ ನಮಗೆ ಖ್ಯಾತಿ ತೆಗಿತಾ ಇದ್ದರು. ಈಗ ಸ್ಟಾಲಿನ್ ಕೂಡ ಅದೇ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ರಾಜ್ಯದ ಹಿತಾಸಕ್ತಿಗೆ ಕಾಪಾಡಲಿಕ್ಕೆ ಇರತಕ್ಕಂಥ ಮುಖ್ಯಮಂತ್ರಿಗಳು ಈ ಕೆಲಸವನ್ನು ತಕ್ಷಣವೇ ಕೈಗೆತ್ತಿಕೊಳ್ಬೇಕು ಅಂತಕ್ಕಂಥದ್ದು ನನ್ನ ಒತ್ತಾಯ. ಒಳ್ಳೆಯ ನೀರಿಗೆ ದೊಣ್ಣೆ ನಾಯಕನ ಅಪ್ಪಣೆ ಅನ್ನುವಂಥ ರೀತಿ ಅವರ ಒಂದು ಪ್ರತಿಕ್ರಿಯೆಗೆ ನಾವು ಕಾಯಬೇಕಾದಂಥ ಅವಶ್ಯಕತೆ ಇಲ್ಲ. ಮೈಸೂರಿನ ದಿವಾನರಾಗಿದ್ದ ವಿಶ್ವೇಶ್ವರಯ್ಯನವರ ಅವಧಿಯಲ್ಲಿ 1911ರಲ್ಲಿ ಕೃಷ್ಣರಾಜ ಸಾಗರ ಅಣೆಕಟ್ಟು ನಿರ್ಮಾಣದ ಯೋಜನೆ ಆರಂಭಗೊಂಡು 1938ರಲ್ಲಿ ಮುಕ್ತಾಯವಾಯಿತು. ಆದರೆ 1911ರಲ್ಲಿ ಮೈಸೂರು ಸಂಸ್ಥಾನ ಕೃಷ್ಣರಾಜ ಸಾಗರ ಅಣೆಕಟ್ಟೆ ಕಟ್ಟುವಾಗ ಅಂದಿನ ತಮಿಳುನಾಡಿನಲ್ಲಿ ಆಳ್ವಿಕೆ ನಡೆಸ್ತಾ ಇದ್ದ ಬ್ರಿಟಿಷರೇ ವಿರೋಧ ವ್ಯಕ್ತಪಡಿಸಿದ್ರು. ಅನಂತರ ಕನ್ನಂಬಾಡಿ ಅಣೆಕಟ್ಟೆ ನಿರ್ಮಾಣಕ್ಕೆ ಒಂದಷ್ಟು ಒಪ್ಪಂದಗಳು ಆದವು. ಆ ಬಳಿಕ KRS ಡ್ಯಾಂ ತಲೆ ಎತ್ತಿತ್ತು. ಅದು ದೊಡ್ಡ ಇತಿಹಾಸವೇ ಸರಿ. ಅದಾದ್ಮೇಲೆ ಅಂದ್ರೆ ಸ್ವಾತಂತ್ರ್ಯ ಬಂದ ಮೇಲೂ ಎರಡೂ ರಾಜ್ಯಗಳು ನೀರಿಗಾಗಿ ದೊಡ್ಡ ಮಟ್ಟದಲ್ಲೇ ಕಚ್ಚಾಡಿಕೊಂಡಿವೆ. ಅದರಲ್ಲೂ 90ರ ದಶಕದಲ್ಲಿ ಬಹುದೊಡ್ಡ ಕದನವೇ ನಡೆದೋಯ್ತು. ಎರಡು ರಾಜ್ಯಗಳು ನೀರಿಗಾಗಿ ಗಲಾಟೆ ಮಾಡಿಕೊಳ್ಳುತ್ತಿರುವ ಹಿನ್ನೆಲೆಯಲ್ಲಿ 1972ರಲ್ಲಿ ಕೇಂದ್ರ ಸರ್ಕಾರ ಕಾವೇರಿ ಸತ್ಯಶೋಧನಾ ಸಮಿತಿಯನ್ನು ರಚಿಸಿತು. ಸತ್ಯಶೋಧಕ ವರದಿ ತಿರಸ್ಕೃತಗೊಂಡ ಬಳಿಕವೂ ಎರಡೂ ರಾಜ್ಯಗಳಲ್ಲಿ ಪ್ರತಿಭಟನೆ ನಡೆಯುತ್ತಲೇ ಇತ್ತು. ತಮಿಳುನಾಡಿನ ತಂಜಾವೂರು ರೈತರ ಸಂಘ 1986ರಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಈ ವಿವಾದ ಬಗೆಹರಿಸಲು ನ್ಯಾಯಮಂಡಳಿ ರಚಿಸಬೇಕೆಂದು ಅರ್ಜಿ ಹಾಕಿತು. ಈ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ 1990ರಲ್ಲಿ ನ್ಯಾಯಾಧಿಕರಣ ರಚಿಸುವಂತೆ ಕೇಂದ್ರಕ್ಕೆ ಆದೇಶಿಸಿತು. 1990 ಜೂನ್ 2ರಂದು ಕಾವೇರಿ ನ್ಯಾಯಾಧಿಕರಣವನ್ನು ರಚಿಸಿತು. ಆದರೆ 90ರ ದಶಕದಲ್ಲೇ ಕಾವೇರಿ ಕಿಚ್ಚು ಹೆಚ್ಚು ಧಗಧಗಿಸಿತ್ತು. ಯಾಕಂದ್ರೆ ಆಗಲೇ ಶುರುವಾಗಿತ್ತು ಜಯಲಲಿತಾ ಕಿರಿಕ್. ಕಾವೇರಿ ವಿಚಾರದಲ್ಲಿ ಕರ್ನಾಟಕ ಇನ್ನಿಲ್ಲದ ಹೋರಾಟ ಮಾಡಿಕೊಂಡೇ ಬಂದಿದೆ. ತಮಿಳುನಾಡು ಕಾವೇರಿ ವಿಚಾರದಲ್ಲಿ ಖ್ಯಾತೆ ತೆಗಿತಾನೇ ಬಂದಿದೆ. ಈಗಲೂ ಖ್ಯಾತೆ ತೆಗಿತಾನೇ ಇದೆ. ಹಾಗಾದ್ರೆ MK ಸ್ಟಾಲಿನ್ ಜಯಲಲಿತಾ ಹಾದಿಯನ್ನೇ ಮೆಟ್ಟಿದ್ರ? ಎಲ್ಲಿದೆ ನೋಡಿ ಈ ಕುರಿತಾದ ಸಂಪೂರ್ಣ ಸ್ಟೋರಿ. ತಮಿಳುನಾಡಲ್ಲಿ ಯಾವುದೇ ಪಕ್ಷ ಅಧಿಕಾರಕ್ಕೆ ಬರಲಿ, ಕಾವೇರಿ ಗಲಾಟೆ ಇದ್ದಿದ್ದೆ, ಕಾವೇರಿ ಕಿರಿಕ್ ತೆಗೆಯೋದಿದ್ದಿದ್ದೆ. ಈ ಹಿಂದೆ ಜಯಲಲಿತಾ ಸಿಎಂ ಆಗಿದ್ದಾಗಲೂ ಕಾವೇರಿ ಕಿರಿಕಿತ್ತು. ಕರುಣಾನಿಧಿ ಸಿಎಂ ಆದಾಗಲೂ ಕಾವೇರಿ ಕದನ ಇದ್ದೇ ಇತ್ತು. ಇದೀಗ ಕರುಣಾನಿಧಿ ಮಗ MK ಸ್ಟಾಲಿನ್ ಅಧಿಕಾರಕ್ಕೆ ಏರಿದ್ಮೇಲೂ ಇದೇ ಖ್ಯಾತೆ ಶುರುವಾಗಿದೆ. ತಮಿಳುನಾಡು ಕಾವೇರಿ ವಿಚಾರದಲ್ಲಿ ಹೇಗೆಲ್ಲ ಕಿರಿಕ್ ಮಾಡಿದೆ ಅನ್ನೋದನ್ನ ಹೇಳೋದಾದ್ರೆ, ಜಯಲಲಿತಾ 1991ರಲ್ಲಿ ಮೊದಲ ಬಾರಿ ತಮಿಳುನಾಡಿನ ಮುಖ್ಯಮಂತ್ರಿ ಆದರು. ಆಗ ಕರ್ನಾಟಕವು ಕಾವೇರಿ ವಿವಾದ ಎದುರಿಸಬೇಕಾಯಿತು. ತಮಿಳುನಾಡಿಗೆ ಪ್ರತಿ ವರ್ಷ 205 TMC ನೀರು ಬಿಡಬೇಕು ಎಂದು ಕಾವೇರಿ ನ್ಯಾಯಮಂಡಳಿಯು ಆದೇಶಿಸಿದಾಗ ಅದು ಕರ್ನಾಟಕಕ್ಕೆ ನುಂಗಲಾರದ ತುತ್ತಾಯಿತು. ದೊಡ್ಡ ಪ್ರತಿಭಟನೆ ನಡೆದೋಯ್ತು. ಇನ್ನು ಕರುಣಾನಿಧಿ ತಮಿಳುನಾಡಿನ ಮುಖ್ಯಮಂತ್ರಿ ಆದಾಗ ಪರಸ್ಪರ ಮಾತುಕತೆ ಮೂಲಕ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವ ಪ್ರಯತ್ನ ಮಾಡಲಾಯಿತು. ಆದರೆ ಅಷ್ಟೊತ್ತಿಗಾಗಲೇ ಮತ್ತೆ ಜಯಲಲಿತಾ ಗದ್ದುಗೆ ಏರಿಬಿಟ್ಟಿದ್ರು. ಹಾಗಾಗಿ ಮಾತುಕತೆ ಹಾದಿ ಸಂಪೂರ್ಣ ಮುಚ್ಚಿ ಹೋಯಿತು. ಕಾವೇರಿ ವಿವಾದ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿತು. ಸಾವಿರದ 1995ರಲ್ಲಿ ಕೂಡ ತಮಿಳುನಾಡು ಸರ್ಕಾರ ಸರ್ವೋಚ್ಚ ನ್ಯಾಯಾಲಯದ ಮೊರೆ ಹೋಗಿತ್ತು. ತನಗೆ 30 TMC ನೀರು ಬಿಡುಗಡೆ ಮಾಡುವಂತೆ ಕರ್ನಾಟಕಕ್ಕೆ ಆದೇಶ ನೀಡಬೇಕೆಂದು ಕೋರಿತ್ತು. ಆಗಲೂ ಕೂಡ ಕರ್ನಾಟಕವು ಕುಡಿಯೋ ನೀರಿನ ತೀವ್ರ ಸಂಕಷ್ಟ ಎದುರಿಸುತ್ತಿತ್ತು. ಆಗ ಪ್ರಧಾನಿಯಾಗಿದ್ದ PV ನರಸಿಂಹರಾವ್ ಅವರ ಮಧ್ಯಪ್ರವೇಶದ ಫಲವಾಗಿ ಕರ್ನಾಟಕ ಬಿಡುಗಡೆ ಮಾಡಬೇಕಾದ ನೀರಿನ ಪ್ರಮಾಣದಲ್ಲಿ 6 TMC ನೀರು ಕಡಿಮೆಯಾಯಿತು.
ಆದರೆ 1996ರಿಂದ 2011ರ ಅವಧಿಯಲ್ಲಿ ಕಾವೇರಿ ನದಿ ನೀರಿನ ಸಮಸ್ಯೆ ಅಷ್ಟಾಗಿ ಕಾಡಲಿಲ್ಲ. ಯಾಕಂದ್ರೆ ಆ ಅವಧಿಯಲ್ಲಿ ಜಯಲಲಿತಾ ಅಧಿಕಾರದಲ್ಲಿ ಇರಲಿಲ್ಲ. ನಂತರ ಪುನಃ ಜಯ ಅಧಿಕಾರಕ್ಕೆ ಬಂದಿದ್ದೇ ತಡ ಕಾವೇರಿ ವಿಷಯ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿತು. ತಮಿಳುನಾಡಿನ ವಾದ ಆಲಿಸಿದ ನ್ಯಾಯಾಲಯವು ಪ್ರತಿದಿನ 1.2 TMC ನೀರು ಹರಿಸುವಂತೆ ಕರ್ನಾಟಕಕ್ಕೆ ಆದೇಶಿಸಿತು. ಆಗ ಕರ್ನಾಟಕದ ಮುಖ್ಯಮಂತ್ರಿ ಆಗಿದ್ದ SM ಕೃಷ್ಣ ಅವರು ಬೆಂಗಳೂರಿನಿಂದ ಮಂಡ್ಯದವರೆಗೆ ಪಾದಯಾತ್ರೆ ನಡೆಸಿದ್ರು. ಇನ್ನು ಇದೇ ಪರಿಸ್ಥಿತಿ 2012ರಲ್ಲಿ ಕೂಡ ಎದುರಾಯಿತು. ಕರ್ನಾಟಕದಿಂದ ತಮಿಳುನಾಡಿಗೆ ಬಿಡಬೇಕಾದ ನೀರನ್ನ ಬಿಟ್ಟಿದ್ರೂ ಕೂಡ ಒಂದಲ್ಲ ಒಂದು ಖ್ಯಾತಿ ತೆಗೆದು ಕಾನೂನು ಮೊರೆ ಹೋಗಿ ಹೆಚ್ಚುವರಿ ನೀರನ್ನು ತಮಿಳುನಾಡು ಪಡೆದುಕೊಳ್ಳುತ್ತಿತ್ತು. ಹೀಗೆ ಪ್ರತಿ ಸಲ ಅಮ್ಮ ಅಧಿಕಾರಕ್ಕೇರಿದಾಗಲೂ ಕಾವೇರಿ ಕಿಚ್ಚು ಹೆಚ್ಚಾಗ್ತಿತ್ತು. ಅದರಲ್ಲೂ ಅತಿ ದೊಡ್ಡ ಕಿಚ್ಚು ಹೊತ್ತಿದ್ದು 2016ರ ಟೈಮ್ನಲ್ಲಿ. ಹೌದು, 2016ರಲ್ಲಿ ಕಾವೇರಿ ನದಿ ನೀರು ಹಂಚಿಕೆ ಅನುಸಾರವಾಗಿ ಕರ್ನಾಟಕ ನೀರು ಬಿಡುಗಡೆ ಮಾಡಿಲ್ಲ ಅಂತ ಆರೋಪಿಸಿ ತಮಿಳುನಾಡಿನ ಅಮ್ಮ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿದ್ರು. ಈ ಅರ್ಜಿಯ ವಿಚಾರಣೆ ನಡೆಸಿದ ದ್ವಿಸದಸ್ಯ ಪೀಠ ಸೆಪ್ಟೆಂಬರ್ 15ರಂದು ಮುಂದಿನ 10 ದಿನಗಳ ಕಾಲ ಪ್ರತಿದಿನ 15,000 ಕ್ಯೂಸೆಕ್ ನೀರು ಹರಿಸುವಂತೆ ಆದೇಶಿಸಿಬಿಡಿತು. ಈ ಆದೇಶ ಪ್ರಕಟಗೊಂಡ ಬಳಿಕ ಬೆಂಗಳೂರು, ಮೈಸೂರು, ಮಂಡ್ಯ ಸೇರಿದಂತೆ ರಾಜ್ಯದೆಲ್ಲೆಡೆ ಭಾರೀ ಪ್ರತಿಭಟನೆ ನಡೆಯಿತು. ಸಾಕಷ್ಟು ಆಸ್ತಿಪಾಸ್ತಿ ನಷ್ಟವಾಯಿತು. ಬೆಂಗಳೂರಿನಲ್ಲಿ ನಡೆದ ಪ್ರತಿಭಟನೆ ವೇಳೆ 2 ಮೃತಪಟ್ಟರು. ಆಗ ಕರ್ನಾಟಕದ CM ಆಗಿದ್ದದ್ದು ಸಿದ್ದರಾಮಯ್ಯ. ತಮಿಳುನಾಡಿನ ಕಿರಿಕ್ ನೋಡಿದ ಮೇಲೆ ಸಿದ್ದರಾಮಯ್ಯ ಆ ತಕ್ಷಣ ರಾಜಕೀಯ ದ್ವೇಷವನ್ನೆಲ್ಲ ಮೂಟೆ ಕಟ್ಟಿಟ್ಟು HD ದೇವೇಗೌಡರನ್ನ ಭೇಟಿಯಾಗಿದ್ರು. ದೇವೇಗೌಡರ ಸಲಹೆ ಪಡೆದಿದ್ರು. ಹಿರಿಯ ರಾಜಕಾರಣಿಯ ಸಲಹೆ ಪಡೆದ ನಂತರ ಅಂದಿನ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಸೆಪ್ಟೆಂಬರ್ 23ರಂದು ತುರ್ತು ವಿಶೇಷ ಅಧಿವೇಶನ ಕರೆಯಿತು. ಈ ಅಧಿವೇಶನದಲ್ಲಿ ರಾಜ್ಯದ ಕಾವೇರಿ ಕೊಳ್ಳದ 4 ಜಲಾಶಯದಲ್ಲಿರುವುದು 27.6 TMC ನೀರು. ಹೀಗಾಗಿ ಕುಡಿಯುವ ನೀರಿನ ಬಳಕೆಯ ಉದ್ದೇಶಕ್ಕಾಗಿ ಈ ನೀರನ್ನು ಬಳಸುತ್ತೇವೆ, ಬೇರೆ ಯಾವುದೇ ಕಾರಣಕ್ಕೆ ನೀರನ್ನು ಬಳಸದೇ ಇರುವ ನಿರ್ಣಯವನ್ನ ಕೈಗೊಂಡಿತು. ಸೆಪ್ಟೆಂಬರ್ 27ರ ವಿಚಾರಣೆ ವೇಳೆ ಸೆಪ್ಟೆಂಬರ್ 30ರವರೆಗೆ ಪ್ರತಿನಿತ್ಯ 6,000 ಕ್ಯೂಸೆಕ್ಸ್ ನೀರು ಹರಿಸಿ ಅಂತ ಆದೇಶಿಸಿತು. ಮಾಜಿ ಪ್ರಧಾನಿ HD ದೇವೇಗೌಡ ಬೆಂಗಳೂರಿನಲ್ಲಿ ಉಪವಾಸ ಸತ್ಯಾಗ್ರಹ ಕೈಗೊಂಡ್ರು. ಹೀಗೆ ಜಯಲಲಿತಾ, ಕರುಣಾನಿಧಿ ಯಾರೇ CM ಆಗಿದ್ರು ಕೂಡ ಕಾವೇರಿ ಖ್ಯಾತೆ ತೆಗೆಯುತ್ತಲೇ ಬಂದಿದ್ದಾರೆ. DMK ಆಗಲಿ, ಅಣ್ಣಾ DMKನೇ ಆಗಲಿ ಕಾವೇರಿ ಖ್ಯಾತೆ ತೆಗೆಯುತ್ತಲೇ ಬಂದಿದೆ. ಇದೀಗ ಇದೇ ಹಾದಿಯಲ್ಲೇ ಮೇಕೆದಾಟು ಅಣೆಕಟ್ಟು ಯೋಜನೆ ಕೈಗೆತ್ತಿಕೊಳ್ಳಬೇಡಿ ಅಂತ ಕಿರಿಕ್ ತೆಗೆದಿದ್ದಾರೆ MK ಸ್ಟಾಲಿನ್. ಪಕ್ಷ ವಿರೋಧಿ ಚಟುವಟಿಕೆ ನ್ಯೂಸ್ 18 ಕನ್ನಡ ಸೂಪರ್ ಎಕ್ಸ್ಕ್ಲೂಸಿವ್. ನಾವು ಸುಳ್ಳು ಹೇಳಲ್ಲ. ಬಿಗ್ ನ್ಯೂಸ್, ಬಿಗರ್ ಬ್ರೇಕಿಂಗ್. ವಸ್ತುನಿಷ್ಠ ವರದಿ, ತ್ವರಿತ ಮತ್ತು ಖಚಿತ ಮಾಹಿತಿ. ಈ ಒಂದು ಸ್ಟೇಟ್ಮೆಂಟ್ ನಲ್ಲಿ ಮಾಜಿ CMಗೆ ದುಡ್ಡು ಕೊಟ್ಟಿರೋದ್ರ ಬಗ್ಗೆ ಎಲ್ಲವೂ ಕೂಡ ರೇಟಿಂಗ್ಸ್ ನಲ್ಲಿ ಕೇಳಲಾಗಿತ್ತು. ಹಳ್ಳಿಯಿಂದ ದಿಲ್ಲಿವರೆಗೆ ಸುದ್ದಿ ಬ್ರೇಕ್ ಆಗೋದೇ ಇಲ್ಲಿ. ಪಾಸಿಟಿವ್ ಕಾರಣ ಅಪನಾ ಹಾತ್ नहीं है. ನಾವು ಬ್ರೇಕ್ ಮಾಡ್ತೀವಿ, ಫಾಲೋ ಅಪ್ ಕೂಡ ನಮ್ದೆ. ಬ್ರೇಕಿಂಗ್ ನ್ಯೂಸ್ ಅಂದ್ರೆ ನ್ಯೂಸ್ 18 ಕನ್ನಡ. ತೊಲಗಿಲ್ಲ ಕೊರೋನಾ, ಮೈ ಮರೆಯಬೇಡಿ ಜೋಪಾನ. ನಮ್ಮ ಮೇಕೆದಾಟು ಯೋಜನೆಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಯೋಜನೆ ಪೂರ್ಣಗೊಳಿಸೋಕೆ ಸರ್ಕಾರ ರೆಡಿಯಾಗಿದೆ. ಕರ್ನಾಟಕ ತನ್ನ ನೆಲದಲ್ಲಿ ಡ್ಯಾಂ ನಿರ್ಮಿಸೋಕೆ ಪಕ್ಕದ ತಮಿಳುನಾಡಿನಿಂದ ತಗಾದೆ ನೋಡಿ. ಅಷ್ಟಕ್ಕೂ ತಮಿಳುನಾಡು ಸುಪ್ರೀಂ ಕೋರ್ಟ್ ಆದೇಶವನ್ನ ಮರೆತು ಬಿಟ್ಟಿದೆಯಾ ಹೇಗೆ? ಇಲ್ಲಿದೆ ನೋಡಿ ಈ ಕುರಿತ ಕಂಪ್ಲೀಟ್ ಸ್ಟೋರಿ. ಕರ್ನಾಟಕಕ್ಕೆ ಆಂಧ್ರಪ್ರದೇಶ, ತೆಲಂಗಾಣ ಬಿಟ್ಟು ಉಳಿದ ರಾಜ್ಯಗಳೆಲ್ಲವೂ ಹೊರೆಯಾಗಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಗಡಿ ವಿಚಾರದಲ್ಲಿ ಕೇರಳ ಖ್ಯಾತೆ ತೆಗೆದಿದೆ. ಇದು ಸಾಲದುವಂತ ಉತ್ತರ ಕರ್ನಾಟಕದ ಗಡಿ ಭಾಗದಲ್ಲಿ ಮಹಾರಾಷ್ಟ್ರ ಖ್ಯಾತೆ ತೆಗೆದಿದೆ. ಇನ್ನು ನದಿ ನೀರು ಹಂಚಿಕೆ ವಿಚಾರದಲ್ಲಿ ಗೋವಾ ಕಿರುಕುಳ ಕೊಡುತ್ತಿದೆ. ಎತ್ತಿನಹೊಳೆ ಯೋಜನೆ, ಮಹದಾಯಿ ಯೋಜನೆ ಅಂತ ಪದೇ ಪದೇ ಖ್ಯಾತೆ ತೆಗೆಯುತ್ತಲೇ ಇರುತ್ತವೆ. ಇದು ಸಾಲದುವಂತ ತಮಿಳುನಾಡು ಸದಾ ಒಂದಲ್ಲ ಒಂದು ಜಲವಿವಾದಕ್ಕೆ ಕಾಲ್ಕೆರೆದುಕೊಂಡು ಬರ್ತಾನೆ ಇದ್ದು, ಇತ್ತೀಚೆಗೆ ತಮಿಳುನಾಡಿನ CM ಸ್ಥಾನ ಅಲಂಕರಿಸಿದ MK ಸ್ಟಾಲಿನ್ ಕೂಡ ಮೇಕೆದಾಟು ಯೋಜನೆ ವಿಚಾರದಲ್ಲಿ ಕಿರಿಕ್ ಮಾಡ್ತಿದ್ದಾರೆ.
ಕಾವೇರಿ ನೀರು ಹಂಚಿಕೆ ಕುರಿತು ಸುಪ್ರೀಂ ಕೋರ್ಟ್ ಅಂತಿಮ ತೀರ್ಪಿನಲ್ಲಿ ಬೆಂಗಳೂರಿನ ಕುಡಿಯುವ ನೀರಿನ ಅಗತ್ಯಕ್ಕೆ 4.75 ಟಿಎಂಸಿ ನೀರನ್ನ ಹೆಚ್ಚುವರಿಯಾಗಿ ಕರ್ನಾಟಕಕ್ಕೆ ಹಂಚಿಕೆ ಮಾಡಿತ್ತು. ಈ ನೀರನ್ನು ಬಳಸಿಕೊಳ್ಳೋಕೆ ಮೇಕೆದಾಟು ಬಳಿ ಕರ್ನಾಟಕ ಸರ್ಕಾರ ಅಣೆಕಟ್ಟು ನಿರ್ಮಿಸಲು ಮುಂದಾಗಿದೆ. ಸುಪ್ರೀಂ ಕೋರ್ಟ್ ಆದೇಶದಂತೆ ಕರ್ನಾಟಕ ನಡೆದುಕೊಳ್ಳುತ್ತಿದ್ದರೂ ತಮಿಳುನಾಡು ಆಕ್ಷೇಪ ವ್ಯಕ್ತಪಡಿಸಿದೆ. ಈ ಮೂಲಕ ತಮಿಳುನಾಡು ರಾಜ್ಯದ ಪಾಲಿನ ನೀರನ್ನ ಬಳಸಿಕೊಳ್ಳಲು ಬಿಡುತ್ತಿಲ್ಲ. ಬದಲಿಗೆ ಮೇಕೆದಾಟು ಬಳಿ ಡ್ಯಾಂ ನಿರ್ಮಿಸಿದ್ರೆ ತಮಿಳುನಾಡಿಗೆ ನೀರಿನ ಕೊರತೆಯಾಗುತ್ತೆ ಅಂತ ಖ್ಯಾತೆ ತೆಗೆದಿರೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದಕ್ಕೆ ತಮಿಳುನಾಡಿನ ಮುಖ್ಯಮಂತ್ರಿಗಳೇ ಉತ್ತರಿಸಬೇಕಿದೆ. ನೋಡಿದ್ರಲ್ಲ ವೀಕ್ಷಕರೇ, ಕರ್ನಾಟಕ ಸರ್ಕಾರ ಮೇಕೆದಾಟು ಅಣೆಕಟ್ಟು ಯೋಜನೆಯನ್ನ ಕೈಗೆತ್ತಿಕೊಂಡಿರೋದ್ರ ಉದ್ದೇಶ ಏನು? ತಮಿಳುನಾಡು ಇದನ್ನ ವಿರೋಧ ಮಾಡ್ತಾ ಇರೋದು ಯಾಕೆ? ಈ ಯೋಜನೆಯಿಂದ ಯಾರಿಗೆ ಏನು ಲಾಭ ನಷ್ಟ ಅನ್ನೋದನ್ನ, ಇದು ಇವತ್ತಿನ ಬಿಗ್ ಸ್ಟೋರಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.